ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಲೆಮನ್ ರೈಸ್ ಮಾಡೋಣ. ತುಂಬ ಚೆನ್ನಾಗಿರ್ತದೆ. ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರ್ತದೆ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ತುಂಬ ಈಸಿಯಾಗಿ ಮಾಡ್ಬೋದು. ಲೆಮನ್ ರೈಸ್ ಮಾಡೋಣ. ಅದಕ್ಕೆ ಲೆಮನ್, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡಿದ್ದೀವಿ, 1 ಸ್ಪೂನಷ್ಟು ಎಳ್ಳು, ಹಾಲಿಂಗು ನೋಡಿ ಇಷ್ಟು ತೊಗೊಂಡಿದ್ದೀವಿ. ಒಂದು ಕಡಾಯಿಗೆ ಎಣ್ಣೆ ಕಾಯಿಸ್ಕೊಳ್ಳಿ. ಸ್ಟವ್ ಆನ್ ಮಾಡಿಬಿಟ್ಟು ನೋಡಿ, ಒಂದು 50 ಗ್ರಾಮಷ್ಟು ಎಣ್ಣೆನ ತಗೊಳ್ಳಿ. ಈ ರೀತಿ ಲಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ. ಒಂದು ತುತ್ತು ಜಾಸ್ತಿನೇ ತಿಂತಾರೆ ನೋಡಿ. ಸಾಸಿವೆ ಹಾಕೊಳ್ಳಿ. ನೋಡಿ, ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಲಿ. ನೋಡಿ, ಇವಾಗ ಸಾಸಿವೆ ಎಲ್ಲ ಸಿಡಿತಾ ಇದೆ. ಇವಾಗ ಉದ್ದಿನಬೇಳೆ, ಕಡಲೆಬೇಳೆನ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿನ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ನೋಡಿ ಬೆಳ್ಳುಳ್ಳಿ ಜಜ್ಕೊಂಡಿದ್ವಿ, ಅದನ್ನು ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಎಳ್ಳು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಈ ರೀತಿ ಮಾಡಿಕೊಟ್ರೆ ಆವಾಗ ಮಕ್ಕಳು ಸಹ ತಿಂತಾರೆ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನೋಡಿ, ಹಿಂಗನ್ನ ಸೇರಿಸ್ಕೊಳ್ಳಿ. ಅರಿಶಿನ ಪುಡಿ, ನೋಡಿ ಇವಾಗ ಇದು ರೆಡಿ ಆಯಿತು. ಇವಾಗ ಇದಕ್ಕೆ ರೈಸ್ ಹಾಕೋಣ. ಇವಾಗ ನೋಡಿ, ಇವಾಗ ಲಿಂಬೆಹಣ್ಣು ರಸ ಹಾಕೊಳ್ಳಿ. ನೋಡಿ, ಕೊತ್ತಂಬರಿ, ಈ ಲಿಂಬೆಹಣ್ಣು ಚಿತ್ರಾನ್ನ ಎಷ್ಟು ದಿನ ಇಕ್ಕಿದ್ರೂ ಏನೂ ಕೆಡಲ್ಲ. 1 ವಾರ ತನಕ ಇಕ್ಬೋದು. ಹಾಗೆ ನೋಡಿ, ಇವಾಗ ರೆಡಿ ಆಯಿತು. ನೋಡಿ, ಲೆಮನ್ ರೈಸು ರೆಡಿಯಾಗಿದೆ. ಈ ರೀತಿ ಮಾಡ್ಕೊಂಡು ತಿನ್ನಿ. ಒಂದು ತುತ್ತು ಜಾಸ್ತಿನೇ ತಿನ್ಬೋದು. ತುಂಬ ಚೆನ್ನಾಗಿರ್ತದೆ ಇದು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.